ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ಹಲವಾರು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಗಳನ್ನು ನೋಡ್ತಾನೆ ಇರ್ತೀವಿ, ಆಕ್ಸೆಸ್ ಮಾಡ್ತಾನೆ ಇರ್ತೀವಿ. ಸೊ ನಾವಿವಾಗ ಒಂದು ಇತ್ತೀಚಿನ ಹೊಸ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರ ಹೆಸರು ಶಾಪಿಫೈ. ಹಲವಾರು ಜನ ಈ ಹೆಸರನ್ನ ಕೇಳಿರ್ತೀರಿ, ಕೆಲವರು ತುಂಬ ಎಕ್ಸ್ಪ್ಲೋರ್ ಕೂಡ ಮಾಡಿರ್ತೀರಿ. ಬಟ್ ಅದನ್ನು ಹೇಗೆ ಯೂಸ್ ಮಾಡೋದು, ಯಾರು ಯೂಸ್ ಮಾಡಬೇಕು, ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನಾವು ಅದನ್ನು ಹೇಗೆ ಮಾಡೋದು, ಅದರ ಪ್ರಯೋಜನಗಳು ಏನೇನು, ಅದರ ಬೆನಿಫಿಟ್ಸ್ ಏನೇನು, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಹೇಗೆ ನಿಮ್ಮ ಆನ್ಲೈನ್ ಬಿಸ್ನೆಸ್ ಸೆಟಪ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ನಾವೇನು ತಿಳ್ಕೊಬೇಕಂದ್ರೆ ಶಾಪಿಫೈ ಅಂದರೆ ಏನು. ಸೊ ಹೆಸರಲ್ಲೇ ಹೇಳುತ್ತೆ ಶಾಪಿಫೈ. ಶಾಪ್ ಅಂತ ಹೇಳಿದ್ರೆ ಖರೀದಿ ಮಾಡೋದಾಗಲಿ, ಮಾರಾಟ ಮಾಡೋದಾಗಲಿ. ಸೊ ಇದನ್ನು ನಾವೆಲ್ಲಿ ಮಾಡ್ತೀವಿ? ಆನ್ಲೈನಲ್ಲಿ ಮಾಡ್ತೀವಿ, ರೈಟ್. ಸೊ ಹಲವಾರು ಕಾರಣಗಳಿಂದ ಕಳೆದ 5 ವರ್ಷಗಳಿಂದ ನೀವು ನೋಡ್ಕೊಂಡ್ಬಂದರೆ ಎಲ್ಲ ಮಾರಾಟಗಳಾಗಲಿ, ಕೊಂಡುಕೊಳ್ಳೋದಾಗಲಿ ಎಲ್ಲ ಆನ್ಲೈನಲ್ಲಿ ಆಗಿಬಿಟ್ಟಿದೆ. ಅಷ್ಟೇ ಯಾಕೆ, ನಮ್ಮ ಎಜುಕೇಷನ್ ಕೂಡ ಆನ್ಲೈನ್ ಆಗಿಬಿಟ್ಟಿದೆ. ಯಾವುದೇ ಸಣ್ಣ ಮಟ್ಟದ ಬಿಸ್ನೆಸ್ ಆಗಲಿ, ದೊಡ್ಡ ಮಟ್ಟದ ಬಿಸ್ನೆಸ್ ಆಗಲಿ, ನಿಮಗೇನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅದು ಆನ್ಲೈನಲ್ಲೇ ಸಿಗುತ್ತೆ. ಸೊ ಯಾಕೆ ನಾವು ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕು ಅಲ್ವಾ? ಸೊ ಇತ್ತೀಚಿನ ದಿನಗಳಲ್ಲಿ ಆನ್ಲೈನಲ್ಲಿ ಜನರು ತುಂಬ ಆಕ್ಸೆಸಬಲ್ ಆಗಿದ್ದಾರೆ. ಸೊ ಜನರು ಏನಿದ್ದಾರೆ, ಅಥವಾ ನಿಮ್ಮ ಕಸ್ಟಮರ್ಸ್ ಏನಿದ್ದಾರೆ, ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್ಸ್ ಎಲ್ಲ ಆನ್ಲೈನ್ ಅವೈಲೇಬಲ್ ಇದ್ದಾರೆ. ಅವ್ರು ಯೂಟ್ಯೂಬ್ ಮುಖಾಂತರ ನಿಮ್ಮ ಆ್ಯಡ್ಸ್ನ ನೋಡ್ಬೋದು, ಅಥವಾ ಗೂಗಲಲ್ಲಿ ನೋಡ್ಬೋದು, ಅಥವಾ ಡಿಫ್ರೆಂಟ್ ಚಾನಲ್ಸ್ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂತ ನಾವೇನು ಕರಿತೀವಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಗೂಗಲಲ್ಲಿ ಆಗ್ಬೋದು, ಅಥವಾ ನೀವು ಆ್ಯಡ್ಸ್ ಮಾಡಿರೋದು, ಇವೆಲ್ಲ ಆನ್ಲೈನಲ್ಲಿ ಇರೋದ್ರಿಂದ ನಿಮ್ಮ ಸಣ್ಣ ಮಟ್ಟದ ಬಿಸ್ನೆಸ್ ಆಗಲಿ, ದೊಡ್ಡ ಮಟ್ಟದ ಬಿಸ್ನೆಸ್ ಆಗಲಿ ಆನ್ಲೈನಲ್ಲಿ ಬರೋದು ತುಂಬ ಮುಖ್ಯ ಆಗೋಗುತ್ತೆ. ಯಾಕಂದರೆ ನೀವು ಅಷ್ಟು ಕಸ್ಟಮರ್ಸ್ನ ರೀಚ್ ಔಟ್ ಮಾಡೋಕ್ಕಾಗುತ್ತೆ. ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ, ಯಾವುದೋ ಒಂದು ಕ್ಲೋದಿಂಗ್ ಬ್ರ್ಯಾಂಡ್, ಲೆಟಸೇ ಇವಾಗ ನಾವು ಲಖನೌಲ್ಲಿ ಕುತ್ಕೊಂಡು ಲಕ್ನವಿ ಸಲ್ವಾರ್ ಕುರ್ತೀಸ್ನ ನಾವು ವರ್ಲ್ಡ್ ವೈಲ್ಡ್ ಎಲ್ಲರೂ ಮಾರಾಟ ಮಾಡೋಕ್ಕಾಗುತ್ತೆ ಅಂದರೆ ಯಾರೊಬ್ಬರು ಇಂಟರ್ನ್ಯಾಷನಲಿ ಆಗಲಿ ಇಲ್ಲಿಗೆ ಬಂದು ಲಕ್ನೋ ಹತ್ರ ಬಂದು ಲಕ್ನೋವಲ್ಲಿ ತೊಗೊಳ್ಳಲ್ಲ. ಸೊ ನಿಮ್ಮ ಒಂದು ಚಿಕ್ಕ ಅಂಗಡಿ ಲಕ್ನೋವಲ್ಲಿ ಇಟ್ಕೊಂಡು ನೀವು ಇಂಟರ್ನ್ಯಾಷನಲಿನೂ ಅದನ್ನು ಶಿಪ್ ಮಾಡ್ತೀರಾ, ಆಲ್ ಓವರ್ ಇಂಡಿಯಾನೂ ಶಿಪ್ ಮಾಡ್ತೀರಾ. ಅದು ಹೇಗೆ ಸಾಧ್ಯ? ಅದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮಾತ್ರ ಮಾಡೋಕ್ಕಾಗೋದು. ಅದಕ್ಕೆ ನಿಮ್ಮ ಸಣ್ಣ ಮಟ್ಟದಾಗಲಿ, ದೊಡ್ಡ ಮಟ್ಟದಾಗಲಿ ಬಿಸ್ನೆಸ್ಗಳನ್ನು ಆನ್ಲೈನ್ ಮಾಡಿಟ್ಕೊಂಡ್ರೆ ನಿಮ್ಮ ಸೇಲ್ಸು ಇನ್ಕ್ರೀಸ್ ಆಗುತ್ತೆ, ನಿಮ್ಮ ರೆವೆನ್ಯೂ ಇನ್ಕ್ರೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಜಾಸ್ತಿ ಗಳಿಸ್ತೀರಾ, ನೀವು ತುಂಬ ಪ್ರಾಫಿಟ್ಸ್ ಮಾಡ್ತೀರಾ. ಹಾಗಾಗಿ ಶಾಪಿಫೈ ಅನ್ನೋದು ತುಂಬ ಪ್ರೀಮಿಯಮ್ ಅಥವಾ ತುಂಬ ಈಸಿಲಿ ಆಕ್ಸೆಸಬಲ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಆಗಿಬಿಡುತ್ತೆ. ಸೊ ಶಾಪಿಫೈ ಏನಕ್ಕೆ ಯೂಸ್ ಮಾಡಬೇಕು? ನಿಮ್ಮ ಹತ್ರ ತುಂಬ ಜಾಸ್ತಿ ಹಲವಾರು ಆಪ್ಷನ್ಸ್ ಇದೆ. ಸೊ ಶಾಪಿಫೈ ಏನಕ್ಕೆ ಯೂಸ್ ಮಾಡಬೇಕಂದ್ರೆ, ಅದು ತುಂಬ ಕಾಸ್ಟ್ ಎಫೆಕ್ಟಿವ್, ರೈಟ್. ನಿಮ್ಮದು ತುಂಬ ಚಿಕ್ಕ ಬಿಸ್ನೆಸ್ ಆಗಿದ್ದರೆ, ನಿಮಗೆ ಅಷ್ಟೊಂದು ಹೂಡಿಕೆ ಹಣ ಇಲ್ಲ, ನಿಮ್ಮ ಹತ್ರ ಸಾಫ್ಟ್ವೇರ್ ಡೆವಲಪರ್ಸ್ ಇಲ್ಲ, ನಿಮ್ಮದೇ ಓನ್ ಪ್ಲ್ಯಾಟ್ಫಾರ್ಮ್ ಮಾಡಬೇಕು ಅಂದರೆ ಶಾಪಿಫೈ ಇಸ್ ಅ ಗುಡ್ ಹ್ಯಾಂಡಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೆಕೆಂಡ್, ಇದು ತುಂಬ ಈಸಿ ಆ್ಯಕ್ಸೆಸ್ ಮಾಡೋದಕ್ಕೆ. ಥರ್ಡ್, ಆನ್ಲೈನ್ ಅಂದ ತಕ್ಷಣ ಜನ ಭಯ ಪಟ್ಕೊಂಡ್ಬಿಡ್ತಾರೆ, ನನಗೆ ಕೋಡಿಂಗ್ ಬರಲ್ಲ, ನನಗೇನು ಟೆಕ್ನಿಕಲ್ ನಾಲೆಜ್ ಇಲ್ಲ, ನಾನೇನು ಇಂಜಿನಿಯರ್ ಅಲ್ಲ ಅಂತ ಹೇಳಿಬಿಟ್ಟು. ಸೊ ಶಾಪಿಫೈ ಈಸ್ ಅ ವೆರಿ ಈಸಿ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ತುಂಬ ಸುಲಭವಾಗಿ ಕೋಡಿಂಗ್ ಆಕ್ಸೆಸಿಬಿಲಿಟಿ ಇಲ್ದಿರ, ಟೆಕ್ನಾಲಜಿ ಇಲ್ದಿರಾನೇ ನೀವು ಇದನ್ನು ತುಂಬ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಥವಾ ಅರ್ಥ ಮಾಡಿಕೊಂಡು ನಿಮ್ಮ ಡೊಮೇನ್ನ ನೀವು ಮಾಡ್ಕೋಬೋದು. ಅದಲ್ಲದೆ ಇದರದ್ದು ಹಲವಾರು ಬೆನಿಫಿಟ್ಸ್ ಇದೆ. ನೀವು ಇದನ್ನು ನಿಮ್ಮ ಎಕ್ಸಿಸ್ಟಿಂಗ್ ಸ್ಟೋರ್ ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಶಾಪ್ ಕೂಡ ಲಿಂಕ್ ಮಾಡ್ಬೋದು, ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ನ ಲಿಂಕ್ ಮಾಡ್ಕೋಬೋದು, ಡಿಫ್ರೆಂಟ್ ಆ್ಯಪ್ಸ್ನ ನೀವು ಮರ್ಜ್ ಮಾಡ್ಕೋಬೋದು. ಸೊ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಬೋದು, ನೀವು ಸೆಲ್ಲಿಂಗ್ ಕೂಡ ಮಾಡ್ಬೋದು, ನೀವು ಡೇಟಾಬೇಸ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ, ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಇಲ್ಲಿ ಬರೀ ಆನ್ಲೈನ್ ಸೆಲ್ಲಿಂಗ್ ಆಗಲಿ, ಖರೀದಿ ಮಾಡೋದಾಗಲಿ ಅಲ್ಲದೆ ನೀವು ಇನ್ವೆಂಟ್ರಿ ಮ್ಯಾನೇಜ್ಮೆಂಟು, ನಿಮ್ಮ ಕಸ್ಟಮರ್ ಡೀಟೇಲ್ಸು ಎಲ್ಲ ಹಾಕೋಬೋದು. ಸೊ ನಾನು ಕಸ್ಟಮರ್ ಡೀಟೇಲ್ಸ್ ಅಂತ ಹೇಳಿದ ತಕ್ಷಣ ಅಥವಾ ಪೇಮೆಂಟ್ ಗೇಟ್ವೇಸ್ ಅಂತ ಹೇಳಿದ ತಕ್ಷಣ ಜನರಿಗೆ ತುಂಬ ಒಂದು ಸಂಶಯ ಬರುತ್ತೆ. ಸೊ ನನ್ನ ಡೇಟಾ ಸೆಕ್ಯೂರ್ ಆಗಿದೆಯಾ, ನಾನು ಆನ್ಲೈನಲ್ಲಿ ಹೋಗ್ಬಿಟ್ಟು ನಾನು ಪೇಮೆಂಟ್ ಮಾಡ್ಬೋದಾ? ಸೊ ಕಳೆದ 5 ವರ್ಷಗಳಿಂದ ನಾವು ಎಷ್ಟೇ ಆನ್ಲೈನ್ ಮೋಡಿಗೆ ಹೋಗಿದ್ರು ಇನ್ನೂ ನಮ್ಮ ಹತ್ರ 30% 40% ಜನರಿದ್ದಾರೆ. ಯಾಕಂದರೆ ಅವ್ರು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್. ಯಾಕಂದರೆ ನೀವು ನಿಮ್ಮ ಕಾರ್ಡ್ ಡೀಟೇಲ್ಸ್ ಹಾಕ್ತೀರಿ, ಅಥವಾ ನಿಮ್ಮದು ವೆರಿ ಪ್ರೈವೇಟ್ ಡೀಟೇಲ್ಸ್ ಹಾಕ್ತೀರಾ, ಕಾರ್ಡ್ ಡೀಟೇಲ್ಸ್ ಆಗಲಿ, CVV ಆಗಲಿ, OTPs ಆಗಲಿ. ಸೊ ಹೇಗೆ ಇದು ನಿಜವಾಗ್ಲೂ ಸೇಫಾ ಅಂತ ಇರುತ್ತೆ. ಸೊ ಸ್ನೇಹಿತರೆ, ಇದು ತುಂಬ ಸೇಫ್ ಆಗಿರುತ್ತೆ. SSL ಎನ್ಕ್ರಿಪ್ಟೆಡ್ ಆಗಿರುತ್ತೆ ನಿಮ್ಮೆಲ್ಲ ಇನ್ಫಾರ್ಮೇಷನು. ಕೆಲವ್ರಿಗೆ SSL ಎನ್ಕ್ರಿಪ್ಟೆಡ್ ಅಂದರೆ ಗೊತ್ತಾಗಲ್ಲ. ಸೊ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ಇವಾಗ ವಾಟ್ಸಪ್ ಮೆಸೇಜಸ್ ಏನು ಮಾಡ್ತೀರಾ, ರೈಟ್, ಸೆಂಡರ್ ಆಗಲಿ ರೀಡರ್ ಆಗಲಿ ಮಾತ್ರ ನೋಡ್ಬೋದು. ದೂಸ್ ಆರ್ SSL ಎನ್ಕ್ರಿಪ್ಟೆಡ್ ಅಗೇನ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್. ದೆರ್ ಇಸ್ ಅ ಮಾಸ್ಡ್ ಆಧಾರ್ ಕಾರ್ಡ್. ಯಾಕಂದರೆ ಬರೀ ಲಾಸ್ಟ್ 4 ಡಿಜಿಟ್ಸ್ ಮಾತ್ರ ನೀವು ನೋಡ್ಬೋದು, ಫಸ್ಟ್ 12 ಡಿಜಿಟ್ಸ್ ನಿಮಗೆ ಕಾಣಲ್ಲ.
ಏನಕ್ಕೆ ಕಾಣಲ್ಲ? ಬಿಕಾಸ್ ದಟ್ ಇಸ್ SSL ಎನ್ಕ್ರಿಪ್ಟೆಡ್ ಅಗೇನ್, ಆ್ಯಂಡ್ ಬಿಕಾಸ್ ಆ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ನಿಮ್ಮ ಡೀಟೇಲ್ಸ್ನ ಯಾರೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಸೊ ಆ ಲೆವೆಲ್ ಆಫ್ ಇನ್ಫಾರ್ಮೇಷನಲ್ಲಿ ಸೆಕ್ಯೂರಿಟಿ ಇರುತ್ತೆ. ಸೊ ಇದು ತುಂಬ ಬೇಸಿಕ್ ವಿಷಯಗಳಾಗೋದ್ವು. ಸೊ ಶಾಪಿಫೈ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಇದ್ರ ಯೂಸಸ್ ಏನು ಅಂತ ತಿಳ್ಕೊಂಡ್ವಿ, ಬೆನಿಫಿಟ್ಸ್ ಏನು ಅಂತ ತಿಳ್ಕೊಂಡ್ವಿ. ಸೊ ನಾನು ಇವಾಗ ಜಸ್ಟ್ ಈ ಥರ ಹೇಳಿದ್ರೆ ನಿಮಗೆ ಶಾಪಿಫೈ ಅಕೌಂಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ವಿ ಹ್ಯಾವ್ ಟು ಬಿ ಪ್ರಾಕ್ಟಿಕಲಿ ಹ್ಯಾಂಡ್ಸ್ ಆನ್. ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವೀಗ ಮುಂದೆ ತಿಳ್ಕೊಳ್ಳೋಣ. ಶಾಪಿಫೈ ಪ್ಲ್ಯಾನ್ಸ್ ತುಂಬ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಇನಿಷಿಯಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ಒಂಥರ ಪ್ಲ್ಯಾನ್ ಯೂಸ್ ಆದರೆ, ನಿಮ್ಮ ಆಲ್ರೆಡಿ ಸ್ವಲ್ಪ ಬಿಸ್ನೆಸ್ ಇದ್ದು ಅಥವಾ 3 ವರ್ಷದಿಂದ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀನಿ, ಇವಾಗ ನಾನು ಆನ್ಲೈನ್ ಬರ್ತಾ ಇದ್ದೀನಿ, ಇವಾಗ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಬೇರೆ ಪ್ಲ್ಯಾನ್ಸ್ ಇದೆ. ಇನ್ನು ಕೆಲವು ಕಂಪ್ನೀಸ್ ಇದೆ, ತುಂಬ ದಿನಗಳಿಂದ ಇರುತ್ತೆ, ಅವ್ರು ಇವಾಗ ಆನ್ಲೈನ್ ಮಾಡ್ತಿದ್ದಾರೆ ಆ್ಯಂಡ್ ದೇ ಆರ್ ಆಲ್ಸೋ ಎಕ್ಸ್ಪ್ಯಾಂಡಿಂಗ್ ಇಂಟರ್ನ್ಯಾಷನಲಿ. ಇಂಡಿಯಾದಲ್ಲಿ ಪ್ರೆಸೆನ್ಸ್ ಇದ್ದು ಇಂಟರ್ನ್ಯಾಷನಲಿ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೊಂದು ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಸೊ ಐಡಿಯಲಿ ನೋಡೋದಾದರೆ ಶಾಪಿಫೈ ಆಲ್ 3 ಕ್ಯಾಟಗರೀಸ್ ಅಥವಾ 3 ಕ್ಯಾಟಗರೀಸ್ಗೆ ಇದನ್ನು ಶೋಕೇಸ್ ಮಾಡುತ್ತೆ. ನೀವು ಸ್ಟಾರ್ಟ್ ಮಾಡ್ತಾ ಇದ್ರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ, ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೂ ಹೆಲ್ಪ್ ಆಗುತ್ತೆ, ನೀವು ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಆಗಿದ್ದು ನೀವು ಇದರಲ್ಲಿ ಗ್ರೋ ಆಗಬೇಕು ಅಂದರೆ ಆ ಪ್ಲ್ಯಾನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಹೇಗೆ ಈ ಮೂವರೆಗೂ ಯೂಸ್ ಆಗುತ್ತೆ ಅಂದರೆ ಲಾಟ್ ಆಫ್ ಕಸ್ಟಮೈಸೇಷನ್ಸ್ ಬರುತ್ತೆ. ನಿಮಗೆ ಹೇಗೆ ಬೇಕೋ ನಿಮ್ಮ ವೆಬ್ಸೈಟ್ನ ಕಸ್ಟಮೈಸ್ ಮಾಡ್ಕೋಬೋದು, ಯಾವ ಥರ ಬೇಕೋ ಆ ಥರ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಇದು ನಿಮಗೆ ಮಲ್ಟಿಪಲ್ ಯೂಸೇಜ್ ಲೆವೆಲಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ಸಲ್ಲಿ ನಿಮಗೆ ಕೇಟರ್ ಆಗುತ್ತೆ. ಇಷ್ಟೊತ್ತು ನಾವು ಶಾಪಿಫೈ ಬಗ್ಗೆ ತಿಳ್ಕೊಂಡ್ವಿ, ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಬಟ್ ಇದನ್ನು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಆ್ಯಕ್ಚುಲಿ ತೋರಿಸ್ಕೊಡ್ತೇನೆ. ಸೊ ನಾವು ಶಾಪಿಫೈ ಬಗ್ಗೆ ತುಂಬ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಪಡ್ಕೊಂಡಿದ್ದೀವಿ. ಸೊ ಶಾಪಿಫೈ ಅಕೌಂಟ್ನ ಹೇಗೆ ಓಪನ್ ಮಾಡಬೇಕು, ಯಾರೆಲ್ಲ ಏನನ್ನು ಯೂಸ್ ಮಾಡಬೇಕು, ಹೇಗೆ ನಮ್ಮ ಅಕೌಂಟ್ನ ಸೆಟಪ್ ಮಾಡ್ಕೋಬೇಕು ಅಥವಾ ಹೇಗೆ ನಿಮ್ಮ ಆನ್ಲೈನ್ ಅಂಗಡಿನ ನೀವು ಮಾಡ್ಕೋಬೋದು ಅನ್ನೋದನ್ನು ಈಗ ನೋಡೋಣ. ಸೊ ಅದಕ್ಕೆ ನೀವು ಸಿಂಪ್ಲಿ ಗೂಗಲಲ್ಲಿ ಟೈಪ್ ಮಾಡಿ ಶಾಪಿಫೈ ಅಂತ. ನಾನಿಲ್ಲಿ ಮಾಡ್ತಾ ಇದ್ದೀನಿ, ನೀವು ಅಲ್ಲಿ ಮಾಡಿ ಟ್ರೈ ಮಾಡಿ ಅಂತ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಕ್ರಿಯೇಟ್ ಆನ್ ಆನ್ಲೈನ್ ಸ್ಟೋರ್. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಅ ಫ್ರೀ ಟೈಲ್ ಅಂತ ಬರುತ್ತೆ, ಕಾಣಿಸ್ತಿದೆ ಅಲ್ಲ? ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ಸೊ ಸೈನ್ ಅಪ್ ವಿತ್ ಇಮೇಲ್ ಬರುತ್ತೆ, ಸೈನ್ ಅಪ್ ವಿತ್ ಗೂಗಲ್ ಬರುತ್ತೆ, ವಿತ್ ಆ್ಯಪಲ್, ವಿತ್ ಫೇಸ್ಬುಕ್. ಸೊ ನಿಮಗೆ ಯಾವುದು ಅನುಕೂಲನೋ ಅದನ್ನು ಮಾಡ್ಕೊಳ್ಳಿ. ಸೊ ಹಲವಾರು ಜನ ಅಥವಾ ಸಾಕಷ್ಟು ಜನ ಇವಾಗ ಎಲ್ಲರೂ ಜಿಮೇಲ್ ಯೂಸ್ ಮಾಡೋದ್ರಿಂದ ನಾನು ಈಸಿಲಿ ಆಗೋ ಗೂಗಲಿಂದ ಮಾಡೋಣ. ಸೊ ನಾನು ಆಲ್ರೆಡಿ ನಾನು ಜಿಮೇಲ್ ಅಕೌಂಟಿಗೆ ಸೈನ್ ಅಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಸೈನ್ ಅಪ್ ಮಾಡಿಕೊಂಡು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟಿನ್ಯೂ. ಸೊ ನಿಮಗೆ ಇಲ್ಲಿ ಆಪ್ಷನ್ ಬರುತ್ತೆ, ವೇರ್ ವುಡ್ ಯು ಲೈಕ್ ಟು ಸೆಲ್ ಅಂದರೆ ನೀವು ನಿಮ್ಮ ಪ್ರಾಡಕ್ಟ್ಸನ್ನು ಎಲ್ಲಿ ಸೆಲ್ ಮಾಡಬೇಕು. ಇಲ್ಲಿ ಒಂದು 6 ಆಪ್ಷನ್ಸ್ ಇದೆ. ನೀವು ಫಸ್ಟ್ ಒನ್ ಆನ್ಲೈನ್ ಸ್ಟೋರ್. ಸೊ ಆನ್ಲೈನ್ ಸ್ಟೋರ್ ಅಂತ ಹೇಳಿದ್ರೆ ನೀವು ಆನ್ಲೈನಲ್ಲಿ ನಿಮ್ಮ ಪ್ರಾಡಕ್ಟ್ಸ್ನ ಮಾರಬೇಕಾ ಅಥವಾ ನಿಮ್ಮದು ಏನು ಟ್ರಾನ್ಸಾಕ್ಷನ್ಸ್ ಇದೆ ಅದು ಆನ್ಲೈನಲ್ಲಿ ಆಗಬೇಕಾ ಅಂತ ಕೇಳ್ತಿದೆ. ಸೆಕೆಂಡ್ ಆಪ್ಷನ್ ಇನ್ ಪರ್ಸನ್ ಅಟ್ ಈವೆಂಟ್ಸ್. ಇನ್ ಪರ್ಸನ್ ಅಟ್ ಈವೆಂಟ್ಸ್ ಅಂತ ಹೇಳಿದ್ರೆ ನೀವು ಈವೆಂಟ್ಗಳಿಗೆ ಹೋಗಿ ನಿಮ್ಮ ಪ್ರಾಡಕ್ಟ್ನ ಶೋಕೇಸ್ ಮಾಡಿ ನೀವಲ್ಲಿ ಫಿಸಿಕಲಿ ಮಾರಾಟ ಮಾಡಬೇಕಾ, ಸೋಷಿಯಲ್ ಮೀಡಿಯಾ ಥ್ರೂ ಮಾಡಬೇಕಾ. ಇಲ್ಲಿ ರೀಚಿಂಗ್ ಕಸ್ಟಮರ್ಸ್ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಕೂಡ ಇದರಲ್ಲಿ ಸಿಂಕ್ ಮಾಡ್ಕೋಬೋದು. ಸೊ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟಿಕ್ಟಾಕ್ ಅಂತ ಇದೆ. ಇಂಡಿಯಾದಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಿದೆ, ಬಟ್ ಇಂಟರ್ನ್ಯಾಷನಲಿ ನೀವು ಏನಾದರೂ ಇದನ್ನು ಮಾರ್ಕೆಟ್ ಮಾಡಬೇಕಾದ್ರೆ ಅಥವಾ ನೀವೇನಾದರೂ ಸೆಲ್ ಮಾಡಬೇಕಾದ್ರೆ ನೀವು ಟಿಕ್ಟಾಕ್ ಕೂಡ ಯೂಸ್ ಮಾಡ್ಕೋಬೋದು. ಇನ್ ಪರ್ಸನ್ ಅಟ್ ರಿಟೇಲ್ ಸ್ಟೋರ್ಸ್ ಅಂದರೆ ನಿಮ್ಮದು ಯಾವುದಾದ್ರೂ ರಿಟೇಲ್ ಸ್ಟೋರ್ಸ್ ಇದ್ದು ನೀವು ಅಲ್ಲಿಂದ ಮಾರಾಟ ಮಾಡ್ತೀರಿ ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಇದೆ. ಎಕ್ಸಿಸ್ಟಿಂಗ್ ವೆಬ್ಸೈಟ್ ಆರ್ ಬ್ಲಾಗ್. ನಾನು ಮೊದಲೇ ಹೇಳಿದಾಗಲೇ ನಿಮ್ಗೆ ಆಲ್ರೆಡಿ ಬಿಸ್ನೆಸ್ ಇದೆ, ನೀವು ಆಲ್ರೆಡಿ ಸಣ್ಣ ಮಟ್ಟದಲ್ಲಿ ಮಾಡ್ತಿದ್ದೀರಾ, ನೀವು ಇವಾಗ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಆನ್ಲೈನ್ ಮಾರ್ಕೆಟ್ ಪ್ಲೇಸಸಲ್ಲಿ ಸೊ ನಾನು ಮೊದಲೇ ಹೇಳಿದಾಗಲೇ ಇವತ್ತು ಬೆಳಗಿಂದ ಸಂಜೆವರೆಗೂ ನಾವು ಯಾವಾಗಲೂ ಬ್ರೌಸ್ ಮಾಡ್ತಾನೆ ಇರ್ತೀವಿ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಮೆಝಾನ್ ಇರ್ಬೋದು, ಮೀಶೋ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ನೀವು ಅಲ್ಲಿ ಕೂಡ ನಿಮ್ಮ ಅಂಗಡಿನ ಅಥವಾ ನಿಮ್ಮ ಪ್ರಾಡಕ್ಟ್ಸ್ನ ನೀವು ಅಲ್ಲಿ ಸೆಲ್ ಮಾಡಬೇಕಂದ್ರೆ ನೀವು ಇದನ್ನು ಆಪ್ಷನ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಚಿಕ್ಕ ಮಟ್ಟದ ಆನ್ಲೈನ್ ಸ್ಟೋರನ್ನು ಸ್ವಲ್ಪ ಫಸ್ಟ್ ಓಪನ್ ಮಾಡಿಬಿಟ್ಟು ನೋಡೋಣ, ಹೇಗೆ ನಿಮ್ಮ ಆನ್ಲೈನ್ ಸ್ಟೋರ್ ಕ್ರಿಯೇಟ್ ಆಗಿ ಪ್ರಾಡಕ್ಟ್ಸ್ ಹೇಗೆ ಆ್ಯಡ್ ಮಾಡಿ ಆನ್ಲೈನಲ್ಲಿ ಹೇಗೆ ಸೆಲ್ಲಿಂಗು ಅಥವಾ ಬೈಯಿಂಗ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ ಅಂತ ನೋಡ್ಕೊಳ್ಳೋದು. ಸೊ ನಾನಿಲ್ಲಿ ಫಸ್ಟ್ ಆಪ್ಷನ್ನ ಚೂಸ್ ಮಾಡ್ಕೊತಿದ್ದೀನಿ, ಆ್ಯನ್ ಆನ್ಲೈನ್ ಸ್ಟೋರ್. ಸೊ ನಾನಿವಾಗ ಹೊಸದಾಗಿ ಒಂದು ಆನ್ಲೈನ್ ಅಂಗಡಿನ ಮಾಡ್ತಿದ್ದೀನಿ, ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಹೋಗಿ. ಸೊ ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಐ ಆಮ್ ನಾಟ್ ಸೆಲ್ಲಿಂಗ್ ಎಟ್, ಐ ಆಮ್ ಆಲ್ರೆಡಿ ಸೆಲ್ಲಿಂಗ್ ಆನ್ಲೈನ್ ಆರ್ ಇನ್ ಪರ್ಸನ್. ಸೊ ಐ ಆಮ್ ನಾಟ್ ಸೆಲ್ಲಿಂಗ್ ಇಟ್ ಅಂದರೆ ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ, ಐ ಆಮ್ ಅ ಸ್ಟಾರ್ಟಪ್ ಇನ್ ಅ ಬಿಸ್ನೆಸ್.
ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿ ಮಾಡ್ತಿದ್ದೀನಿ, ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಾಗಿ ಮಾರ್ಬೋದು ಅಥವಾ ನಾನು ನನ್ನ ಅಂಗಡಿಯಲ್ಲೇ ಮಾರ್ತಾ ಇದ್ದೀನಿ ಅಂತ. ಸೊ ನಾನಿಲ್ಲಿ ಹೊಸದಾಗಿ ಒಂದು ಟ್ರಾನ್ಸಾಕ್ಷನ್, ಹೊಸದಾಗಿ ಒಂದು ಆನ್ಲೈನ್ ಸ್ಟೋರ್ ಓಪನ್ ಮಾಡೋದ್ರಿಂದ ಐ ಆಮ್ ನಾಟ್ ಸೆಲ್ಲಿಂಗ್ ಇಟ್ ಅಂತ ಮಾಡ್ತೀನಿ. ಅಂದರೆ ನಾನು ಇನ್ನೂ ಮಾಡ್ತಾ ಇಲ್ಲ, ಮುಂದೆ ಮಾಡ್ತೀನಿ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಸೊ ನೀವು ಆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ 6 ಪ್ಲ್ಯಾನ್ಸ್ ಇದೆ. ಪ್ರಾಡಕ್ಟ್ ಐ ಬೈ ಆರ್ ಮೇಕ್ ಮೈ ಸೆಲ್ಫ್, ಅಂದರೆ ಪ್ರಾಡಕ್ಟ್ಸ್ ನಾನು ಮಾಡಿರೋದು ಅಥವಾ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ನ ನಾನು ಬೈ ಮಾಡ್ಕೋಬೋದು. ಸೆಕೆಂಡ್, ಡಿಜಿಟಲ್ ಪ್ರಾಡಕ್ಟ್ಸ್ ಅಂತ ಏನಂತ ಹೇಳಿದ್ರೆ, ಇವಾಗ ತುಂಬ ಡಿಜಿಟಲ್ ಕಾಂಟೆಂಟ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು, ಅದು ನಿಮ್ಮ ವಿಡಿಯೋ ಆಗಿರುತ್ತೆ, ಅದು ಡಿಜಿಟಲ್ ಫಾರ್ಮ್ಯಾಟಲ್ಲಿದೆ. ಸೊ ಅದನ್ನು ನೀವು ಮಾರಬೇಕಾದ್ರೆ ಅದನ್ನು ನೀವು ಇಲ್ಲಿ ತೊಗೋಬೋದು. ಅಥವಾ ಡೋರ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ಇಂಟರ್ಮೀಡಿಯೇಟ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಪ್ರೊಸೆಸ್ ಅಂತಲೂ ಹೇಳ್ತೀವಿ. ಸೊ ಇಂಟರ್ಮೀಡಿಯೇಟ್ ಅಂದರೆ ಇದು ನನ್ನ ಪ್ರಾಡಕ್ಟ್ ಅಲ್ಲ, ನಾನು ಇನ್ನೊಬ್ಬರ ಪ್ರಾಡಕ್ಟನ್ನು ಇದು ಮಾಡಿ ಇನ್ನೊಬ್ಬರಿಗೆ ಡೆಲಿವರ್ ಮಾಡ್ತೀನಿ. ಸೊ ಐ ಆಮ್ ದ ಐ ಆಮ್ ಅ ಇಂಟರ್ಮೀಡಿಯೇಟ್ ಪರ್ಸನ್. ಸೊ ನನ್ನ ಪ್ರಾಡಕ್ಟ್ ಅಲ್ದಿರ, ಸೊ ನಾನಿವಾಗ ಏನು ಮಾಡ್ತೀನಿ, ನಾನು ಕಸ್ಟಮರ್ಸಲ್ಲಿ ಇನ್ನೊಬ್ಬರ ಪ್ರಾಡಕ್ಟ್ಸನ್ನು ಅಡ್ವರ್ಟೈಸ್ ಮಾಡ್ತೀನಿ. ಸೊ ನನಗೆ ಕಸ್ಟಮರ್ ಆರ್ಡರ್ ಮಾಡಿದ ತಕ್ಷಣ ನಾನು ಆ ಆರ್ಡರ್ನ ಯಾರು ಅದನ್ನು ಮಾಡ್ತಾರೆ ಅಥವಾ ಯಾರು ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅವ್ರಿಗೆ ಅದನ್ನು ಆರ್ಡರ್ ಕೊಟ್ಬಿಟ್ಟು ಅಲ್ಲಿಂದ ನನಗೆ ತರಿಸ್ಕೊಂಡು ನಾನು ಇವ್ರಿಗೆ ಶಿಪ್ ಮಾಡ್ತೀನಿ. ಸೊ ಐ ಪ್ಲೇ ಅ ಪಾರ್ಟ್ ಆಫ್ ಇಂಟರ್ಮೀಡಿಯೇಟ್ ಪರ್ಸನ್. ಇನ್ನೂ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಾದ್ರೆ ನಾವು ಬ್ರೋಕರೇಜ್ ಸಿಸ್ಟಮ್ ಅಂತಲೂ ಹೇಳ್ತೀವಿ. ತುಂಬ ಜನ ಬ್ರೋಕರೇಜು ಮಾಡ್ತಾರೆ, ಕೆಲವರು ರಿಯಲ್ ಎಸ್ಟೇಟಲ್ಲಿ ಮಾಡ್ತಾರೆ, ಕೆಲವರು ಆನ್ಲೈನಲ್ಲಿ ಮಾಡ್ತಾರೆ. ಸೊ ಸಿಮಿಲರ್ಲಿ ಈ ಬೈಯಿಂಗ್ ಸೆಲ್ಲಿಂಗ್ ಬಿಸ್ನೆಸ್ಸಲ್ಲೂ ಕೂಡ ನಿಮಗೆ ಡೋರ್ ಶಿಪ್ಪಿಂಗ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಸೊ ದ ನೆಕ್ಸ್ಟ್ ಆಪ್ಷನ್ ಇಸ್ ಸರ್ವಿಸಸ್. ನೀವಿಲ್ಲಿ ಸರ್ವಿಸಸ್ ಕೂಡ ಆ್ಯಡ್ ಮಾಡ್ಬೋದು. ಲೆಟಸ್ ಸೇ ನಾನು ಯಾರಿಗಾದ್ರೂ ಟ್ಯೂಷನ್ಸ್ ಹೇಳ್ತೀನಿ, ಕೋಚಿಂಗ್ ಸರ್ವಿಸ್ ಕೊಡ್ತೀನಿ, ಅಥವಾ ನಾನು ಹೌಸ್ ಕೀಪಿಂಗ್ ಸರ್ವಿಸ್ ಕೊಡ್ತೀನಿ, ನಾನು ಒಬ್ಬ ನ್ಯಾನಿಯಾಗಿ ವರ್ಕ್ ಮಾಡ್ತೀನಿ, ನಾನು ಆನ್ಲೈನ್ ಅವೈಲೇಬಲ್ ಇದ್ದರೆ ನನಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾದ್ರೆ ನಾವು ಆ ಸರ್ವಿಸನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಪ್ರಿಂಟ್ ಆನ್ ಡಿಮ್ಯಾಂಡ್ ಪ್ರಾಡಕ್ಟ್ಸು ಇದೆ. ಸೊ ಪ್ರಿಂಟ್ ಆನ್ ಡಿಮ್ಯಾಂಡ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಇದು ಓನ್ಲಿ ಆನ್ ಡಿಮ್ಯಾಂಡ್ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿವಾಗ ಒಬ್ಬ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು ಅಥವಾ ನಾನು ಮೆಹಂದಿ ಆರ್ಟಿಸ್ಟ್ ಆಗಿರ್ಬೋದು, ಬಟ್ ನನ್ನ ಕೆಲಸ ಬರೀ ಡಿಮಾಂಡ್ ಇದ್ದಾಗ ಮಾತ್ರ. ಸೊ ಒಂದು ಕಂಪನಿ ನನಗೆ ಒಂದು 50 ಟಿ ಶರ್ಟ್ಗೆ ಇದೇ ಥರ ಲೋಗೋ ಮಾಡಿಕೊಡಿ ಅಥವಾ ಇದೇ ಥರ ಪ್ರಿಂಟಿಂಗ್ ಹಾಕ್ಕೊಡಿ ಅಂದಾಗ ಮಾತ್ರ ಪ್ರಿಂಟ್ ಆನ್ ಡಿಮ್ಯಾಂಡ್ ಪ್ರಾಡಕ್ಟ್ಸ್ ಶಿಪ್ ಆಗಲಿ ಅಥವಾ ಬೈಯಿಂಗ್ ಸೆಲ್ಲಿಂಗ್ ಆಗೋದು. ಸೊ ನೀವಿಲ್ಲಿ ಇವು 5 ಸರ್ವಿಸಸ್ ಇದೆ. ನೀವು ಇವಾಗ ಡಿಸೈಡ್ ಮಾಡೋದಕ್ಕೆ ಇಷ್ಟ ಇಲ್ಲ ನಮಗೆ, ನಾವು ಯಾವ ಕ್ಯಾಟಗರಿಲಿ ಬರ್ತೀವಿ ಅಂದರೆ ಐ ವಿಲ್ ಡಿಸೈಡ್ ಲೇಟರ್ ಮಾಡ್ಬೋದು. ಬಟ್ ನಾನೇನು ಮಾಡ್ತೀನಿ, ನನ್ನ ಪ್ರಾಡಕ್ಟ್ಸನ್ನ ನಾನು ಶಿಪ್ ಮಾಡೋದು ಹೇಗೆ ಅಥವಾ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಹೇಗೆ ಮಾಡೋದು ಅಂತ ನಾನು ತಿಳ್ಕೊಳ್ಳೋಣ. ಸೊ ಗೆಟ್ ಸ್ಟಾರ್ಟೆಡ್. ನೀವು ಗೆಟ್ ಸ್ಟಾರ್ಟೆಡ್ ಅಂದ ತಕ್ಷಣ ಇಲ್ಲಿ ನೋಡಿ ನಿಮಗೆ 20 ರೂಪೀಸ್ ಪ್ಲ್ಯಾನ್ ಬಂತು. ಬೇಸಿಕ್ ಆಗಲಿ, ಶಾಪಿಂಗ್ ಆಗಲಿ, ಅಡ್ವಾನ್ಸ್ ಆಗಲಿ. ನಿಮಗೆ ಪ್ರೈಸ್ ನೋಡಿದ ತಕ್ಷಣವೇ ಅನಿಸುತ್ತೆ ಅಯ್ಯೋ ಇದು ಬರೀ 20 ರೂಪಾಯಿ. ಸೊ ಇವತ್ತಿನ ಕಾಲದಲ್ಲಿ 20 ರೂಪೀಸ್ ಇಸ್ ವೆರಿ ವೆರಿ ಅಫೋರ್ಡಬಲ್ ಆ್ಯಂಡ್ ವೆರಿ ಇನ್ಎಕ್ಸ್ಪೆನ್ಸಿವ್ ಅಲ್ವಾ. ಸೊ ಲೆಟ್ ಇಸ್ ನಾಟ್ ಗೋ ಟು ದ ಪೇಮೆಂಟ್ ಪಾರ್ಟ್. ನಾವು ತುಂಬ ಬೇಸಿಕ್ಕಾಗಿ ಫ್ರೀಯಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಕೆಲವೊಂದು ಫೀಚರ್ಸ್ಗೆ ಅಲ್ಲಿ ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಅದು ನಿಮಗೆ ಅಗತ್ಯ ಇದ್ದರೆ ನೀವು ಅಲ್ಲಿಂದ ಹೋಗಿ ಮತ್ತೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಿಕೊಂಡು ನೀವು ಏನು ಮಾಡ್ತೀರಾ, ನೀವು ಏನೇನು ಫೀಚರ್ಸ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾವು ಇವತ್ತಿನ ಮಟ್ಟಿಗೆ ನಾನೇನು ಮಾಡ್ತೀನಿ, ಇದನ್ನು ಸ್ಕಿಪ್ ಮಾಡ್ಕೊತೀನಿ. ಸೊ ಕೆಳಗಡೆ ನೀವು ಸ್ಕಿಪ್ ಐ ಡಿಸೈಡ್ ಲೇಟರ್ ಅಂತ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಆನ್ಲೈನ್ ಅಂಗಡಿ ರೆಡಿ ಆಗಿದೆ. ಇದು ನಿಮಗೆ 3 ಡೇ ಟ್ರಯಲ್ ಪ್ಲ್ಯಾನ್ ಇದೆ. ಸೊ ಕೆಲವ್ರು ಅಂತಾರೆ ಅರೆ ಇದು ಹೇಗೋ ಮೋಸ ಆಗುತ್ತೋ ಹೆಂಗಾಗುತ್ತೋ, ನಾನು ಕ್ರಿಯೇಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಅಂಥವ್ರಿಗೆ ನಾವು 3 ಡೇಸ್ ಟ್ರಯಲ್ ಪೀರಿಯಡ್ ಅಂತ ಇಟ್ಟಿದ್ದಾರೆ ಶಾಪಿಫೈ ಅವರು. ನೀವು 3 ದಿನ ಅದನ್ನು ಯೂಸ್ ಮಾಡಿ ನಿಮಗೆಲ್ಲ ಇಷ್ಟ ಆದರೆ ಆವಾಗ ನಿಮ್ಮ ಅಕಾರ್ಡಿಂಗ್ಲಿ ನಿಮಗೆ ಯಾವ ಪ್ಲ್ಯಾನ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಇವಾಗ ನಿಮ್ಮ ಆನ್ಲೈನ್ ಅಂಗಡಿ ರೆಡಿ ಆಗಿದೆ. ಸೊ ಇಲ್ಲಿ ನಿಮಗೆ ಸೇಲ್ಸ್ ಚಾನಲ್ ಅಂತ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ಕಾಣಿಸ್ತಿದೆ, ಇಲ್ಲಿ ನೀವು ಆನ್ಲೈನ್ ಸ್ಟೋರ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ವ್ಯೂ ಬಟನ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಆನ್ಲೈನ್ ಅಂಗಡಿ ರೆಡಿ ಇದೆ. ಸೊ ಇಲ್ಲಿ ನಿಮಗೆ ಏನೂ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ ಅಂತ ಹೇಳಿದ್ರೆ ಯೋರ್ ಸ್ಟೋರ್ ಈಸ್ ಎಂಟಿ. ನಾವು ಜಸ್ಟ್ ಶಾಪಿಫೈಯಲ್ಲಿ ಲಾಗಿನ್ ಮಾಡಿಕೊಂಡು ನಾವು ನಮ್ಮ ಆನ್ಲೈನ್ ಅಂಗಡಿನ ಶುರು ಮಾಡಿದ್ದೀವಿ. ಸೊ ಅದರಲ್ಲಿ ನೀವು ಓಕೆ ಇನ್ ಲೇಮ್ಯಾನ್ ಇಂಗ್ಲೀಷ್ ಅಥವಾ ತುಂಬ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂದರೆ ನೀವು ಇವಾಗ ಜಸ್ಟ್ ಒಂದು ಜಾಗ ನೋಡಿದ್ದೀರಾ, ಆ ಜಾಗನ ಫೈನಲ್ ಮಾಡಿದ್ದೀರಾ, ಅಲ್ಲಿ ನೀವು ಶಾಪ್ ಓಪನ್ ಮಾಡಬೇಕು. ಸೊ ಫಸ್ಟ್ ನೀವು ಖರೀದಿ ಮಾಡಿದಾಗ ಅದು ಎಂಟಿ ಇರುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಆ್ಯಕ್ಚುಲಿ ನೀವೆಲ್ಲ ಅದನ್ನು ಶೆಲ್ಫ್ ಬಿಲ್ಡ್ ಮಾಡಬೇಕಾಗಲಿ, ಪ್ರಾಡಕ್ಟ್ಸ್ ಆ್ಯಡ್ ಮಾಡಬೇಕು, ಎಲ್ಲ ಮಾಡ್ಕೋಬೇಕಾಗುತ್ತೆ. ಸಿಮಿಲರ್ಲಿ ನೀವು ಆನ್ಲೈನ್ ಅಂಗಡಿಲೂ ಕೂಡ ನೀವು ಆನ್ಲೈನಲ್ಲಿ ನಿಮ್ಮೆಲ್ಲ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿ ಡೊಮೈನ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಆನ್ಲೈನ್ ಸ್ಟೋರ್ ಏನಿದೆ ಫುಲ್ ಆಗುತ್ತೆ ನಿಮ್ಮೆಲ್ಲ ಪ್ರಾಡಕ್ಟ್ಸಿಂದ ಎಲ್ಲ, ರೈಟ್. ಸೊ ಇದಿಷ್ಟು ನೀವು ಹೇಗೆ
ಲಾಗಿನ್ ಮಾಡ್ಕೊತೀರಾ. ಇದಿಷ್ಟು ನೀವು ಹೇಗೆ ಶಾಪಿಫೈಯಲ್ಲಿ ನಿಮ್ಮ ಕ್ಯಾಟಗರೀಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಕಾರ್ಡಿಂಗ್ಲಿ ನೀವು ಹೇಗೆ ಬಿಲ್ಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊತ್ತು ನಾವು ಶಾಪಿಫೈ ಆನ್ಲೈನ್ ಸ್ಟೋರ್ನ ಹೇಗೆ ಓಪನ್ ಮಾಡ್ಕೋಬೇಕು ಅಂತ ನೋಡಿದ್ದೀವಿ, ಹೇಗೆ ಡಿಫ್ರೆಂಟ್ ಆಪ್ಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನೋಡಿದ್ದೀವಿ. ನಮ್ಮ ಆನ್ಲೈನ್ ಸ್ಟೋರ್ಗೆ ಒಂದು ಡೊಮೇನನ್ನು ಕೊಡೋಣ. ಯಾಕಂದರೆ ನಿಮ್ಮ ಕಸ್ಟಮರ್ಸ್ ನಿಮ್ಮನ್ನು ರೀಚ್ ಆಗಬೇಕು ಅಂದರೆ ನಿಮ್ಮ ಒಂದು ವೆಬ್ಸೈಟ್ ಆಗಲಿ, ನಿಮ್ಮ ಒಂದು ಡೊಮೇನ್ ಆಗಲಿ ಇರಲೇಬೇಕಾಗುತ್ತೆ. ಅಲ್ಲೇ ನಿಮ್ಮ ಪ್ರಾಡಕ್ಟ್ಸ್ನ ನೀವು ಶೋಕೇಸ್ ಮಾಡ್ಕೊಳ್ಳೋದಕ್ಕಾಗೋದು. ಸೊ ನೀವು ನಿಮ್ಮ ಹೋಮ್ ಪೇಜಲ್ಲಿ ನೋಡಿದಾಗ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಅಥವಾ ಮೇನ್ ಪೇಜಲ್ಲಿ ಇಲ್ಲಿ ಆ್ಯಡ್ ಅ ಕಸ್ಟಮ್ ಡೊಮೇನ್ ಸೆಕೆಂಡ್ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ ಇದೆ. ನೀವು ಯು ಕ್ಯಾನ್ ಬೈ ಅ ನ್ಯೂ ಡೊಮೇನ್ ಆರ್ ಯು ಕ್ಯಾನ್ ಕನೆಕ್ಟ್ ಟು ಅನ್ ಎಕ್ಸಿಸ್ಟಿಂಗ್ ಡೊಮೇನ್. ಸೊ ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದು ನಿಮಗೆ ಆಲ್ರೆಡಿ ಒಂದು ಡೊಮೇನ್ ಆಗಲಿ ವೆಬ್ಸೈಟ್ ಆಗಲಿ ಇದ್ದರೆ ಸೊ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಾನು ಫಾರ್ ಎಕ್ಸಾಂಪಲ್ buying.com ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಮ IT ಅಡ್ಮಿನಿಸ್ಟ್ರೇಟರ್ ಏನಿರ್ತಾರಲ್ಲ ಅವರು ಇದನ್ನು ವೆರಿಫೈ ಮಾಡಬೇಕು. ಸೊ ಒನ್ಸ್ ಯು ವೆರಿಫೈ ಈ ಕನೆಕ್ಷನ್ ಮಾಡಿದ ತಕ್ಷಣ ನಿಮ್ಮ ಆನ್ಲೈನ್ ಸ್ಟೋರ್ ಏನಿದೆ ನಿಮ್ಮ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೊಮೇನ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ಇವಾಗ ಇಲ್ಲಿ ವೆರಿಫೈ ಆಗಲ್ಲ, ಯಾಕಂದರೆ ಇದು ನಮ್ಮ IT ಅಡ್ಮಿನಿಸ್ಟ್ರೇಟರಲ್ಲಿ ಬ್ಯಾಕೆಂಡಲ್ಲಿ ವೆರಿಫೈ ಮಾಡಿದ್ರೆ ಮಾತ್ರ ಇದು ಕನೆಕ್ಟ್ ಆಗೋದು. ಸೊ ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾನು ಅದನ್ನು ತೋರಿಸ್ದೆ. ಬಟ್ ನಿಮ್ಮ ಹತ್ರನೇ ಆಲ್ರೆಡಿ ಡೊಮೇನ್ ಇಲ್ಲ ಅಥವಾ ನೀವು ಹೊಸದಾಗಿ ಡೊಮೇನ್ ಆ್ಯಡ್ ಮಾಡಬೇಕು ಅಂದರೆ ದೆರ್ ಇಸ್ ಅನ್ ಆಪ್ಷನ್ ಕಾಲ್ಡ್ ಬೈ ಅ ನ್ಯೂ ಡೊಮೇನ್. ಸೊ ಇದೇನಿದೆ xyzfashionstore.com ಆಗಲಿ ಇದು ನೀವು ಪರ್ಚೇಸ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ನೀವು ಯಾವ ಥರ ನೇಮ್ ಬೇಕು, xyzfashionstore.in ಬೇಕು ಅಂದರೆ $16 ಪರ್ ಇಯರ್. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ಬೈ ಮಾಡಿಕೊಂಡು ನೀವು ಡೊಮೇನ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಈಗ ಸದ್ಯಕ್ಕಿಲ್ಲಿ ಶಾಪಿಫೈ ಅವ್ರು ಕೊಡೋ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಚೇಂಜ್ ಟು ಅ ನ್ಯೂ ಮೈ ಶಾಪಿಫೈ ಡೊಮೇನ್ ಅಂತ ಇದೆಯಲ್ಲ, ಇದನ್ನು ಇಲ್ಲಿ ನೀವು ನಿಮ್ಮ ಹೆಸರನ್ನು ಹಾಕ್ಕೊಳ್ಳಿ, XYZ ಫ್ಯಾಷನ್ ಸ್ಟೋರ್. ಸೊ ಇದೇನಾಗುತ್ತೆ, XYZ ಫ್ಯಾಷನ್ ಸ್ಟೋರ್ india.myshopify.com. ಸೊ ಇದು ಇವಾಗ ಚೇಂಜ್ ಆಗಿದೆ. ಸೊ ಇವಾಗ ನಿಮ್ಮ ಆನ್ಲೈನ್ ಸ್ಟೋರ್ ಏನಾಗಿದೆ, xyzfashionstore.india.myshopify.com. ಸೊ ದಿಸ್ ಇಸ್ ಹೌ ಇದೇ ರೀತಿ ನೀವು ನಿಮ್ಮ ಡೊಮೇನ್ನ ಆ್ಯಕ್ಚುಲಿ ಆ್ಯಡ್ ಮಾಡ್ಕೊಳ್ಳೋದು. ಸೊ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇಷ್ಟೊತ್ತು ನಾವು ನಮ್ಮ ಆನ್ಲೈನ್ ಸ್ಟೋರ್ನ ಹೇಗೆ ಮಾಡೋದು, ಅಲ್ಲಿ ನಮ್ಮ ಅಡ್ರೆಸ್ ಹೇಗೆ ಹಾಕ್ಕೊಳ್ಳೋದು, ಹೇಗೆ ನೇಮ್ ಮಾಡೋದು, ಬಿಲ್ಲಿಂಗ್ ಡೀಟೇಲ್ಸ್ ಹೇಗೆ ಹಾಕ್ಕೊಳ್ಳೋದು, ಡೊಮೇನ್ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ. ಸೊ ನಾವು ಇಷ್ಟೊತ್ತು ಶಾಪಿಫೈ ಅಕೌಂಟ್ನ ಹೇಗೆ ಮಾಡ್ಕೊಳ್ಳೋದು, ಆನ್ಲೈನ್ ಸ್ಟೋರ್ ಹೇಗೆ ಓಪನ್ ಮಾಡಿ ನಿಮ್ಮ ಹೆಸರು, ಬೇಸಿಕ್ ಡೀಟೇಲ್ಸ್ ಅನ್ನು ನೋಡಿದ್ವಿ. ಕಸ್ಟಮ್ ಡೊಮೇನ್ ಹೇಗೆ ಮಾಡ್ಕೋಬೇಕು ಅಂತ ಕೂಡ ನೋಡಿದ್ವಿ. ಸೊ ನಾವಿವಾಗ ನಮ್ಮ ಆನ್ಲೈನ್ ಸ್ಟೋರ್ನ ಇನ್ನೂ ಅಷ್ಟು ಬ್ಯೂಟಿಫೈ ಹೇಗೆ ಮಾಡ್ಕೊಳ್ಳೋಣ, ಪ್ರಾಡಕ್ಟ್ಸ್ ಹೇಗೆ ಆ್ಯಡ್ ಮಾಡಬೇಕು, ಥೀಮ್ಸ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿ ಥೀಮ್ಸ್ ಇದ್ದರೆ ಯಾವ ರೀತಿ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು ಅಂತೆಲ್ಲ ನೋಡೋಣ. ಸೊ ನೀವಿವಾಗ ನಿಮ್ಮ ಹೋಮ್ ಪೇಜ್ಗೆ ಹೋದರೆ ನಿಮಗೆ ಇಲ್ಲಿ ಗೆಟ್ ರೆಡಿ ಟು ಸೆಲ್ ಅಂತ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಕೆಳಗಡೆ ನೋಡಿ ಆ್ಯಡ್ ಕಸ್ಟಮ್ ಡೊಮೇನ್, ಅದರ ಕೆಳಗಡೆ ನಿಮಗೆ ಕಸ್ಟಮೈಸ್ ಥೀಮ್ಸ್ ಆರ್ ಡಿಸೈನ್ ಯೋರ್ ಆನ್ಲೈನ್ ಸ್ಟೋರ್ ಇನ್ ಸೆಕೆಂಡ್ಸ್. ಸೊ ಡಿಸೈನ್ ಯೋರ್ ಆನ್ಲೈನ್ ಸ್ಟೋರ್ ಅಂತ ಹೇಳಿದ್ರೆ ಅಲ್ಲಿ ಪರ್ಟಿಕ್ಯುಲರ್ ಥೀಮ್ಸ್ ಇರುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ಸು ಎಲ್ಲಿ ಕಾಣಿಸ್ಕೋಬೇಕು, ಹೇಗೆ ಕಾಣಿಸ್ಕೋಬೇಕು, ಎಷ್ಟು ಮೆಷರ್ಮೆಂಟ್ ಇರಬೇಕು, ಅದು ಥೀಮ್ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಹೇಗೆ ಥೀಮ್ನ ಚೇಂಜ್ ಮಾಡೋಣ ಅಥವಾ ಹೇಗೆ ಥೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣದು ಅಂತ ನೋಡೋಣ. ಸೊ ಇಲ್ಲಿ ನಿಮಗೆ ಆಪ್ಷನ್ ಇರೋದು ಜನರೇಟ್ ಕಸ್ಟಮ್ ಥೀಮ್ಸ್ ಆರ್ ಬ್ರೌಸ್ ಪ್ರೀಮೇಡ್ ಥೀಮ್ಸ್. ಸೊ ನಾವಿಲ್ಲಿ ಜನರೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಹಲವಾರು ಪ್ಲ್ಯಾನ್ಸ್ ಇದೆ ಅಥವಾ ಹಲವಾರು ಥೀಮ್ಸ್ ಇದೆ. ಸೊ ಇಲ್ಲಿ ನೋಡಿ ಡಾನ್ ಇದೆ, ಸ್ಪಾಟ್ಲೈಟ್, ಕ್ರಾಫ್ಟ್. ಸೊ ನೀವು ಇಲ್ಲಿ ನೋಡಿಕೊಂಡು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಇಲ್ಲಿ ಹಾಕೋಬೋದು. ಸೊ ನೀವು ಇದು ಥೀಮ್ ಸ್ಟೋರ್ ಆ್ಯಕ್ಚುಲಿ. ಸೊ ಇಲ್ಲಿ ಬ್ರೌಸ್ ಥೀಮ್ಸ್ ಅಂತ ಇದೆ. ಬ್ರೌಸ್ ಥೀಮ್ಸ್ ಅಂತ ಹೇಳಿದ್ರೆ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು, ಯಾವ ಥೀಮ್ ಬೇಕೋ ಆ ಥೀಮ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಕೆಲವೊಂದು ಥೀಮ್ಸು ಪ್ರೈಸಿಂಗ್ ಇದೆ, ಕೆಲವೊಂದು ಥೀಮ್ಸಲ್ಲಿ ಪ್ರೈಸಿಂಗ್ ಇಲ್ಲ. ಸೊ ನೀವು ಬರೀ ಫ್ರೀ ಆಗಿರೋದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೀ ಅಂತ ಆಪ್ಷನ್ ಇದೆ. ಇಲ್ಲಿ ಫ್ರೀ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ, ಡಾನ್, ಟ್ರೇಡ್, ಸ್ಪಾಟ್ಲೈಟ್ ಇದೆ, ಸೆನ್ಸ್ ಇದೆ, ರಿಫ್ರೆಶ್ ಇದೆ, ಕ್ರಾಫ್ಟ್ ಇದೆ,
ಸೊ ನೋಡಿ ಎಷ್ಟೊಂದು ಚೆನ್ನಾಗಿರೋ ಥೀಮ್ಸ್ ಇದೆ. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೋಡಿದ್ವಲ್ಲ, ತುಂಬ ಆಪ್ಷನ್ಸ್ ಇದೆ ಇಲ್ಲಿ. ಟ್ರೇಡ್ ಇದೆ, ಸ್ಪಾಟ್ಲೈಟ್ ಇದೆ. ಸೊ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಟ್ರೈ ಥೀಮ್ ಅಂತ ಮಾಡ್ಕೊಳ್ಳಿ. ಸೊ ಇದು ಇಲ್ಲಿ ನಿಮ್ಮ ಸ್ಟೋರಲ್ಲಿ ಆ್ಯಡ್ ಆಗ್ತಾ ಇದೆ. ಅದಕ್ಕೆ 1-2 ನಿಮಿಷ 20 ಸೆಕೆಂಡ್ಸ್ ಆಗುತ್ತೆ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಆ್ಯಡ್ ಆಗ್ತಾ ಇದೆ ಥೀಮ್ ಲೈಬ್ರರಿ. ಸೊ ನಾನು ಟ್ರೇಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅದ್ರ ಹೆಸರಲ್ಲಿ ಬರುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, 20 ಸೆಕೆಂಡ್ಸ್. ಸೊ ಇದಿಲ್ಲಿ ಬಂದ ತಕ್ಷಣ ನೀವಿಲ್ಲಿ ಪಬ್ಲಿಷ್ ಮಾಡಬೇಕಾಗುತ್ತೆ. ಸೊ ನೀವು ಪಬ್ಲಿಷ್ ಮಾಡಿದ್ರೆ ಮಾತ್ರ ಇದು ನಿಮ್ಮ ಆನ್ಲೈನ್ ಸ್ಟೋರಲ್ಲಿ ಪಿಕಪ್ ತೊಗೊಳುತ್ತೆ. ಇಲ್ಲಿ ನೋಡಿ, ಚೇಂಜ್ ಆಗೋಯ್ತು. ಸೊ ಇಲ್ಲಿ ನೀವು ಬೇರೆದೇನಾದರೂ ತೊಗೊಂಡಿದ್ರೆ ಅದನ್ನು ಪಬ್ಲಿಷ್ ಮಾಡಿದ್ರೆ ಅದು ಇಲ್ಲಿ ಬರುತ್ತೆ. ಇಲ್ಲಿ ಇನ್ನಷ್ಟು ಫ್ರೀ ಥೀಮ್ಸ್ ಇದೆ. ಇಲ್ಲಿಂದ ಬೇಕಾದರೂ ನೀವು ಆಪ್ಷನ್ಸ್ನ ತೊಗೋಬೋದು. ಸರಿನಾ? ಸೊ ಇದು ನಿಮ್ಮ ಥೀಮ್. ಒಂದ್ಸಲ ನೀವು ಥೀಮ್ ತೊಗೊಂಡ್ಮೇಲೆ ನಿಮ್ಮ ಸ್ಟೋರ್ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ನೀವು ವ್ಯೂ ಯುವರ್ ಸ್ಟೋರಲ್ಲಿ ನೋಡ್ಕೊಂಬರೋಣ. ಸೊ ನೋಡಿ, ಇದು ಆಲ್ರೆಡಿ ಚೇಂಜ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಹೋಮ್ ಕ್ಯಾಟ್ಲಾಗ್ ಇದೆ, ಕಾಂಟ್ಯಾಕ್ಟ್ ಇದೆ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.